ಕೋತಿಗಳ ಕಾಟಕ್ಕೆ ಹೈರಾಣಾದ ಉಪಾರಳ್ಳಿ ಜನ. ಇಪ್ಪತ್ನಾಲ್ಕನೇ ವಾರ್ಡಿನ ಜನರಿಗೆ ಹಾವು ಚೇಳುಗಳ ಕಾಟ. ಅಧಿಕಾರಿಗಳು ಶಾಸಕರ ವಿರುದ್ಧ ಜನರ ಆಕ್ರೋಶ. ಎಸ್ ವೀಕ್ಷಕರೇ, ತುಮಕೂರು ಬೆಳೀತಾ ಇರುವ ನಗರ, ಸ್ಮಾರ್ಟ್ ಸಿಟಿ, ಎರಡನೇ ಬೆಂಗಳೂರು ಅಂತನೂ ಕರಿತೀವಿ. ಆದರೆ ಇಲ್ಲಿನ ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಒಂದಿಲ್ಲೊಂದು ಸಮಸ್ಯೆ ಜನರನ್ನ ಹೈರಾಣಾಗಿಸಿದೆ. ಪ್ರತಿನಿತ್ಯ ಕಸ, ಶೌಚಾಲಯ, ಹಂದಿ ನಾಯಿಗಳ ಸಮಸ್ಯೆಯಾಗಿದೆ. ಆದರೆ ಉಪಾರಳ್ಳಿಯಲ್ಲಿ ವಾಸವಾಗಿರುವ ಜನರಿಗೆ ಟವರ್ ಕಾಟ ಶುರುವಾಗಿದೆ. ಏನಿದು ಟವರ್ ಕಾಟ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಉಪಾರಳ್ಳಿ ವಾರ್ಡ್ ನಂಬರ್ 24 ಮಹಾಲಿಂಗೇಶ್ವರ ದೇವಸ್ಥಾನ ಬಳಿ ಇರುವ ಮೊಬೈಲ್ ಟವರ್ನಿಂದಾಗಿ ಸ್ಥಳೀಯರಿಗೆ ಪ್ರತಿನಿತ್ಯ ಕಿರಿಕಿರಿಗೆ ಒಳಗಾಗ್ತಿದ್ದಾರೆ. ಈ ಟವರ್ ಬಳಿ ವಾಸವಿರುವ ಜನರು ಜೀವ ಭಯದಲ್ಲಿಯೇ ಬದುಕುವಂತಾಗಿದೆ. ಇಲ್ಲಿ ಹಾಕಲಾಗಿರುವ ಟವರ್ನಿಂದಾಗಿ ಜನ ರೋಸಿ ಹೋಗಿದ್ದಾರೆ. ಹೌದು, ಈ ರಸ್ತೆಯಲ್ಲಿ 15 ವರ್ಷಗಳ ಹಿಂದೆ ಟವರ್ ಅನ್ನ ನಿರ್ಮಿಸಲಾಗಿತ್ತು. ಆದರೆ ಕಳೆದ 3 ವರ್ಷಗಳಿಂದ ಟವರ್ ಬಳಕೆಯಾಗದೆ ಡಿಸ್ಕನೆಕ್ಟ್ ಆಗಿದೆ. ಇತ್ತ ಟವರ್ ಸುತ್ತ ಗಿಡಗಳು ಬೆಳೆದಿದ್ದು ವಿಷ ಜಂತುಗಳ ತಾಣವಾಗಿ ಮಾರ್ಪಾಟಾಗಿದೆ. ಇತ್ತ ಏರಿಯಾದಲ್ಲಿ ಟವರ್ ಇರೋದ್ರಿಂದ ಕೋತಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಕೋತಿಗಳ ಕಾಟದಿಂದ ಪ್ರತಿನಿತ್ಯ ಮಕ್ಕಳು, ಮಹಿಳೆಯರು, ಓಡಾಡುವವರು ತೊಂದರೆಗೆ ಸಿಲುಕ್ತಿದ್ದಾರೆ. ಕೆಲವರಿಗೆ ಕಚ್ಚಿ ಗಾಯಗೊಳಿಸಿವೆ. ಕತ್ತಲಾದ್ರೆ ಹಾವು ಚೇಳುಗಳ ಕಾಟ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ಶಾಸಕರಿಗೆ ಹಲವು ಬಾರಿ ಮನವಿಯನ್ನ ಕೊಟ್ಟಿದ್ದೇವೆ. ಆದ್ರೆ ಕ್ಯಾರಿಯಂತಿಲ್ಲ ಅಂತಾರೆ ಸ್ಥಳೀಯ ವ್ಯಕ್ತಿಯ ನರಸಿಂಹಯ್ಯ ಹಾಗೂ ಶಾಂತಮ್ಮ. ಸರ್ ನಮಸ್ಕಾರ, ನನ್ನ ಹೆಸರು ನರಸಿಂಹಯ್ಯ ಅಂತೇಳಿ. ಇಲ್ಲಿ ಉಪ್ಪಾರಳ್ಳಿ 24ನೇ ವಾರ್ಡಲ್ಲಿ ಅಂಗನವಾಡಿ ರೋಡಲ್ಲಿ ಒಂದು ಟವರ್ ಹಾಕಿದ್ದಾರೆ. ರಿಲಯನ್ಸ್ ಕಂಪ್ನಿಲಿ ಒಂದು 15-20 ವರ್ಷ ಆಗಿದೆ ಟವರು. ಅದು ಅಗ್ರಿಮೆಂಟು ಸಹ ಮುಗಿದೋಗಿದೆ ಅಂತೇಳಿ ಟವರ್ ಹಾಕ್ಸಿರೋ ಓನರ್ ಹೇಳ್ತಾರೆ. ಬಟ್ ಆಮೇಲೆ ನಾವು ಯಾಕ್ರಿ ಇದನ್ನು ರಿಮೂವ್ ಮಾಡಿಸಿಲ್ಲ ಅಂತೇಳಿ ಓನರ್ನ ಕೇಳಿದ್ರೆ ನನಗೆ 2 ವರ್ಷದ ಬಾಡಿಗೆ ಕೊಡಬೇಕು ಕಂಪ್ನಿಯವರು, ಅದಕ್ಕೆ ನಾನು ಕೇಸ್ ಹಾಕಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು ನನಗೆ ಬಾಡಿಗೆ ಕೊಡ್ತಿಲ್ಲ, ಅದರಿಂದ ನಾನು ರಿಮೂವ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ನಾವು ಇದನ್ನು ಏನಾದರೂ ಮಾಡಿ ಸಾರ್ವಜನಿಕವಾಗಿ ಇಲ್ಲೊಂದು 500ರಿಂದ 600 ಮನೆ ಇದ್ದಾವೆ. ಇಲ್ಲಿ ಅನೇಕ ಜನಕ್ಕೆ ಡಯಾಬಿಟಿಸ್ ಕಾಯಿಲೆಗಳಿದೆ, ಭಾಳ ಆರೋಗ್ಯಕ್ಕೆ ತೊಂದರೆ ಆಗ್ತಿದೆ. ಮತ್ತು 500-600 ಮನೆ ಒಳಗೂ ಇಲ್ಲೊಂದು 20 ಕೋತಿ ಡೈಲಿ ಅಟ್ಯಾಕ್ ಬಂದು ಸೇರ್ಕೊಂತವೆ. ನೋಡಿ, ಈಗಲೂ ಸಹ ಸಾಕ್ಷಿ ಇದೆ. ಅವು ಬಂದು ಸೇರ್ಕೊಂಡು 500-600 ಮನೆ ಒಳಗೆ ದಿವಸಕ್ಕೆ ಒಂದು 10 ಮನೆ ಒಳಗೆ ವಾಟರ್ ಪೈಪ್ ಡಿಸ್ಕನೆಕ್ಟ್ ಮಾಡಿರ್ತವೆ. ಪ್ರತಿನಿತ್ಯ ಇದೇ ಸಮಸ್ಯೆ. ಇದರ ಮನೆಗೆ ನುಗ್ತವೆ, ಇದ್ರ ಹೊಡೆಯೋಕ್ಕೆ ಹೋದರೆ ಕಡಿತವೆ. ಇಂಥ ಸಮಸ್ಯೆ ಆಗ್ತಾಯಿದೆ. ಇದನ್ನು ಡಿಸ್ಕನೆಕ್ಟ್ ಮಾಡಿದ್ದೀವಿ ನಾವು. ಜಿಯೋ ಕಂಪ್ನಿಯವರು ಬೇರೆ ಕಡೆಗೆ ಇದರ ಕನೆಕ್ಷನ್ ವೈರನ್ನು ಇದರ ಲೈನಲ್ಲಿ ತಗೊಂಡೋಗ್ತಿದ್ದೀವಿ ಅಂತ ಹೇಳಿ ಒಂದು 2-3 ಸರಿ ಇದನ್ನು ಬಿಚ್ಚಕ್ಕೆ ಬಂದಿದ್ದರು. ನಾವು ಅಟ್ಯಾಕ್ ಮಾಡಿದ್ದೀವಿ. ಈಗ ನಾವು ಮುನ್ಸಿಪಾಲಿಂದ ಲೈಸೆನ್ಸ್ ತಗೊಂಡಿದ್ದೀವಿ. ಇದನ್ನು ಕಟಿಂಗ್ ಮಾಡ್ಕೊಂಡು ಅಲ್ಲಿ ಬೇರೆ ಕಡೆ ಜಿಯೋ ಕಂಪ್ನಿಗೆ ವೈರ್ ಕನೆಕ್ಷನ್ ತಗೊಳ್ತೀವಿ ಅಂತ ಬಂದಿದ್ದಾರೆ. ನಾವು ಇವತ್ತೂ ಸಹ ಸಾರ್ವಜನಿಕರು ಇಲ್ಲಿ ಸೇರಿ ತಡೆದಿದ್ದೀವಿ. ಮೊದಲು ಈ ಟವರ ರಿಮೂವ್ ಮಾಡಿಸಿ, ನೀವು ಜಿಯೋಕನ ಮಾಡಿ, ರಿಲಯನ್ಸ್ಕನ ಕನೆಕ್ಟ್ ಮಾಡ್ಕೊಳ್ಳಿ. ಈಗ ಆ ಕಂಪ್ನಿ ಇಲ್ಲ, ಅದು ಜಿಯೋ ಜೊತೆಯಲ್ಲಿ ಟೈಅಪ್ ಆಗಿದೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಹಿಂದೆ ಓನರ್ ಬೇರೆ ಇದ್ದರು, ಈಗ ಓನರ್ ಬೇರೆ ಆಗಿದ್ದಾರೆ. ದಯವಿಟ್ಟು ಪರ್ಮಿಷನ್ ಕೊಡಿ, ಕಾರ್ಪೊರೇಷನ್ದ ಪರ್ಮಿಷನ್ ತಗೊಂಡಿದ್ದೀವಿ ಅಂದರು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಆಯಿತು ಕಾರ್ಪೊರೇಷನ್ ಯಾವ ರೀತಿ ಪರ್ಮಿಷನ್ ಕೊಟ್ಟಿದೆ, ಇದು ಕಂಪ್ಲೇಂಟ್ ನೋಡದೆ ಪರ್ಮಿಷನ್ ಕೊಟ್ಟಿದೆಯಾ ಇಲ್ವಾ, ದಯವಿಟ್ಟು ಕಾರ್ಪೊರೇಷನ್ನವ್ರನ್ನ ಕರ್ಕೊಂಬನ್ನಿ, ಯಾರನ್ನ ಕರ್ಕೊಂಬನ್ನಿ. ಫಸ್ಟು ಟವರ್ ರಿಮೂವ್ ಆಗಬೇಕು, ಆಮೇಲೆ ನೀವೇನೋ ಮುಂದಿನ ಕೆಲಸ ಮಾಡಬೇಕು ಅಂತೇಳಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಇಲ್ಲಿ ಕೆಲಸದನ್ನು ನಾವು ತಡೆದಿದ್ದೀವಿ ಸರ್. ಇದನ್ನು ದಯಮಾಡಿ ಇದನ್ನು ನ್ಯೂಸ್ ಮಾಡಿ ಎಲ್ಲ ಮೇಲಾಧಿಕಾರಿಗಳಿಗೆ ಗೊತ್ತಾಗಂಗೆ ಮಾಡಿ, ದಯಮಾಡಿ ಸಾರ್ವಜನಿಕ ಆಗ್ತಕ್ಕಂಥ ತೊಂದರೆ ತಪ್ಪಿಸ್ಬೇಕು. ಮತ್ತು ಇಲ್ಲಿಂದ ಮುಂದೆ ಏನಾನ ಮಾಡ್ಕೊಳ್ಳಿ, ಮೊದಲು ಟವರ್ ರಿಮೂವ್ ಮಾಡ್ಸೋಕ್ಕೆ ಇಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲ ನಾಗರಿಕರ ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ ಸರ್. ತುಂಬ ಪ್ರಾಬ್ಲಮ್ ಕೊಡ್ತವೆ ಕೋತಿಗಳು. ಬಾಗಿಲು ತೆಗೆದಿರೆ ಒಳಗಡೆ ಬರ್ತವೆ, ಬ್ರಿಡ್ಜ್ ಬಾಗಿಲು ತೆಗಿತವೆ, ಅಲ್ಲಿ ಏನು ಸಿಕ್ಕುತ್ತೋ ಎತ್ಕೊಂಡು ಹೋಗ್ತವೆ. ಮತ್ತು ಮನುಷ್ಯರಿಗೆ ರೋಡಲ್ಲಿ ಏನಾದ್ರು ತೊಗೊಂಡು ಬರ್ಬೇಕಾದ್ರೆ ಬಿಡಲ್ಲ, ಬ್ಯಾಗ್ಗಳು ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ. ಇಲ್ಲಿ ಮೇಲ್ಗಡೆ ನಾವು ಓಡಿಸಿದ್ರು ನಾವು ಗಲಾಟೆ ಮಾಡ್ತಾವೆ ನಮಗೆ.
ಜ್ಯೋತಿ ಗಣೇಶ್ ಹತ್ರ ಹೋಗಿದ್ದೋ ಲೆಟ್ರ್ ಕೊಟ್ಟೋ ಏನೂ ಆಗಲಿಲ್ಲ ನಮಗೆ. ಅದೊಂದು ನಮ್ಗೆ ಇದು ಮಾಡಿಸ್ಕೊಡಿ. ಈ ಟವರಿಂದನೇ ಇಷ್ಟೆಲ್ಲ ಟವರಿಂದನೇ ಪ್ರಾಬ್ಲಮ್ಮು. ರೋಡ್ದು ಅವ್ರದ್ದು ಅವ್ರೇನು ಮಾಡಿಸಿಲ್ಲ. ಟವರ್ ಸುತ್ತ ಗಿಡ ಮರ ಬೆಳ್ಕೊಂಡು ಹಾಂ ಬೆಳ್ಕೊಂಡವೆ. ಅವೆಲ್ಲ ಯಜ್ಞ ಎಲ್ಲ ಒಳಗೆ ಬರ್ತವೆ. ಇಲ್ಲಿ ಕಾರ್ ನಿಲ್ಲಿಸುವಂಗಿಲ್ಲ, ಎಲ್ಲ ಕಚ್ಚಾಗ್ತವೆ. ಗಾಡಿ ನಿಲ್ಲಿಸುವಂಗಿಲ್ಲ, ಗಾಡಿದೆಲ್ಲ ವೈರೆಲ್ಲ ಕಚ್ಚಾಗ್ತವೆ. ಇಷ್ಟೆಲ್ಲ ಈ ಟವರ್ ಯೂಸ್ ಆಗ್ತಾ ಇಲ್ಲ. ಗೊತ್ತಿಲ್ಲ ಸರ್. 3 ವರ್ಷದಿಂದ ಡೆಡ್ ಆಗಿರೋದು 3 ವರ್ಷ ಆಯಿತು. ಹಾಂ ಜಾಸ್ತಿ ಆಯಿತು. ಮನವಿ ಕೊಟ್ಟಿದ್ರಾ ಬೇರೆಯವ್ರಿಗೆ? ಹಾಂ ಕೊಟ್ಟಿದ್ದೀವಿ. ಜಿಲ್ಲೆ ಎಲ್ಲ DC ಗೆಲ್ಲ ಕೊಟ್ಟಿದ್ದೀವಿ, ಜ್ಯೋತಿ ಗಣೇಶರಿಗೂ ಕೊಟ್ಟಿದ್ದೀವಿ, ಯಾರಿಗೂ ಕೊಟ್ಟಿದ್ದೀವಿ. ಏನು ಮಾಡಿಸಿಲ್ಲ ಅವರು. ಇನ್ನು ಗಂಗಸಿದ್ದಯ್ಯ ಮಾತನಾಡಿ, ಇಲ್ಲಿ ಕೋತಿಗಳಿಂದ ದಿನೇ ದಿನೇ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಇಲ್ಲಿರುವ ಮನೆಗಳಿಗೆ ಹಾಗೂ ನೀರಿನ ಪೈಪ್ಗಳಿಗೆ ತುಂಬಾ ಹಾನಿ ಮಾಡ್ತಾವೆ. ಹಲವಾರು ಬಾರಿ ಜನರ ಮೇಲೂ ದಾಳಿಯನ್ನ ಮಾಡಿರುವ ಉದಾಹರಣೆಗಳು ಕೂಡ ಇವೆ. ಈಗಾಗಲೇ ನಾವು ಸಾಕಷ್ಟು ಬಾರಿ ಮಹಾನಗರ ಪಾಲಿಕೆಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ನೀಡಿದ್ದೇವೆ. ಆದರೆ ಅವರು ಈ ಟವರ್ ಅನ್ನ ತೆರವುಗೊಳಿಸ್ತಾ ಇಲ್ಲ ಎಂದು ಬೇಸರವನ್ನ ಹೊರಹಾಕಿದ್ರು. ಇಲ್ದಿರೋ ಪ್ರಾಬ್ಲಮ್ ಏನಿಲ್ಲ ಸ್ವಾಮಿ. ಈ 24ನೇ ವಾರ್ಡ್ನಲ್ಲಿ ಏನಿದೆ ಅಂತಂದ್ರೆ, ಈ ಟವರ್ ಪಕ್ಕ ಬಂದರೆ ಮಕ್ಳ ಮೇಲೆ ತಿರುಗಾಡಂಗಿಲ್ಲ. ಅಲ್ಲಿ ಎಷ್ಟು ಹಾವುಗಳು ಬರ್ತಿದ್ದಾವೆ ಅಂತಂದರೆ ನಾವು ಕಣ್ಣಾರ ನೋಡಿದ್ದೀವಿ. ಅವು ಹೊಡೆಯಂಗಿಲ್ಲ, ಹೊಡೆಯೋಕ್ಕೂ ಕತ್ಲೆ ಹೊತ್ತಂಗಿಲ್ಲ, ಹೊಡೆಯೋಕ್ಕಾಗ್ತದೆ ಹೇಳಿ. ಆದ್ದರಿಂದ ಈ ಸುಮಾರು ಇಲ್ಲಿ ನಮ್ಮನೆ ತಾಳಿ ನಾನು ಹೇಳ್ತಾ ಇದ್ದೀನಿ, ನಮ್ಮನೆ ಕಿಟಕಿ ತೆಗೆದಿರೋ ಮೇಲ್ಗಡೆ ಮನೆಯಲ್ಲಿ ಕಿಟಕಿ ಹಾಕಕ್ಕೆ ಹೋದಾಗ ಕೈಗೆ ಪರ್ಚ್ ಹೋಗ್ಬಿಟ್ಟೈತೆ ಕಳೆದ್ಬಿಟ್ಟು. ಅದಕ್ಕೆ ನಾವು ಯಾರಿಗೆ ಹೇಳೋಣ ಸಮಯ. ಆದ್ದರಿಂದ ಫಸ್ಟ್ ಈ ಟವರ್ ಇಲ್ಲಿಂದ ಖಾಲಿ ಆಗ್ಬೇಕು ನಮ್ಗೆ ಅಷ್ಟೇ. ಖಾಲಿ ಆಗದೊತ್ತು ನಾವು ಇಲ್ಲಿ ಏನು ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ. ಇಲ್ಲಿ ನಾವು ಯಾರೇ ಬರಲಿ, ಯಾರು ಬಂದರೂ ಅಷ್ಟೇ ಸಮಯ. ನಾವು ವಿನಂತಿ ಮಾಡ್ಕೊಂಡು ಅಷ್ಟೇ, ಫಸ್ಟು ತ್ವರಿತವಾಗಿ ಈ ಟವರ್ ಇಲ್ಲಿಂದ ಬಿಡುಗಡೆ ಮಾಡಿಸ್ಕೊಡಿ ಅಷ್ಟೇ. ಮನವಿ ಏನಾದರೂ ಕೊಟ್ಟಿದ್ರೆ ಮುಂಚೆ ಎಲ್ಲ? ಬೇಜಾನ್ ಕೊಡಿ ಸ್ವಾಮಿ, ಬೇಜಾನ್ ಕೊಡಿ ಮನವಿಗಳು ಮಸ್ತ ಕೊಟ್ಟಿದ್ದಾವೆ, ಎಲ್ಲರೂ ಕೊಟ್ಟಿದ್ದಾವೆ. ಆದ್ರೂ ಕೂಡ ಏನು ಇಂಥವ್ರಿಗೆ ಪ್ರಯೋಜನ ಆಗಿಲ್ಲ. ಈಗ ನಿಮ್ಮ ಗಮನಕ್ಕೆ ಬಂದಿದೆ, ನೀವಾದರೂ ಮಾಡಿಸಿ ಇವಾಗ ಅದನ್ನು. ನಾವು ಇಲ್ಲಿಂದ ರೇವಣ್ಣ ಅಂತೇಳಿ ಇಲ್ಲಿ 24ನೇ ವಾರ್ಡು ಅಲ್ಲಿ ಮನೆ ಇದೆ ನಮ್ಮದು. ನಮ್ಮ ಮನೆ ಒಳಗೆ ಹೊಸ ಟವರ್ ಇದು ಟ್ಯಾಂಕ್ ಹಾಕಿದಾಗ 3 ದಿನಕ್ಕೆ ಎಲ್ಲ ಪೈಪ್ಗಳು ಕಿತ್ತಾಕ್ತಾವೆ ಕೋತಿಗಳು. ಆಮೇಲೆ ಕೆಳಗಡೆ ಟವರ್ ಕೆಳಗಡೆ ಹಾವುಗಳು ಬೇಲಿ ಬೆಳೆದು ನಿಂತಿದೆ. ಸೊ ನೀವು ಫೋಟೋಗಳು ಇದು ಮಾಡಿ ಆಮೇಲೆ ಇದು ಮಾಡಿ. ನಾವು ಮೇಲಾಧಿಕಾರಿಗಳಿಗೆಲ್ಲ ಅರ್ಜಿ ಕೊಟ್ಟು ಸುಮಾರು 3-4 ವರ್ಷದಿಂದ ಇದು ಮಾಡ್ತಾಯಿದ್ದೀವಿ. ಯಾರೂ ಗಮನಕ್ಕೆ ಬರ್ತಾಯಿಲ್ಲ. ನಮಗೆ ಆ ಟವರ್ ರಿಮೂವ್ ಆಗಬೇಕು ಫಸ್ಟು. ಸಾಮಾನುಗಳು ಬೇಕಾ ಅಲ್ಲಿ ಇಲ್ಲೇ ಹಾಕೊಂಡ್ರೆ ನಮಗೆ ಬೇಡ ಅನ್ನಲ್ಲ. ಬೇಲಿ ಹೋಗಬೇಕು, ಟವರ್ ಆಗಬೇಕು. ಈ ಥರ ನಮ್ಮ ಮನೆಗೆ ಒಬ್ಬರು ಬಾಡಿಗೆ ಇದ್ದಾವೆ, ತಲೆನಾಗೆ ಎಲ್ಲ ಕೂದಲು ತಲೆ ರಕ್ತ ಬರೋಂಗೆ ಕಿತ್ತಾಕ್ಬಿಟ್ಟವೆ, ಏನು ತಿಂಡಿ ಕೊಡಲಿಲ್ಲ ಅಂತೇಳಿ ಕೋತಿಗಳು. ಅದರಿಂದ ದಯವಿಟ್ಟು ನಾವು ಮನವಿ ಮಾಡ್ತೀವಿ, ಅದೊಂದು ರಿಮೂವ್ ಮಾಡೋ ತನಕ ನೀವು ಇದು ಮಾಡಬೇಡಿ. ಏನಾದರೂ ಮಾಡಿ ನಮಗೆ ಟವರ್ ರಿಮೂವ್ ಮಾಡಿಕೊಡಿ ಅಷ್ಟೇ. ಅದನ್ನೇ ಕೇಳ್ಕೊತಾ ಇದ್ದೀವಿ ನಾವೆಲ್ಲರೂ. ಆಯ್ತು, ಯೂಸ್ ಆಗ್ತಾ ಇಲ್ಲ. ಇದು ಟವರಿಂದ ಏನೂ ಯೂಸ್ ಇಲ್ಲ, ಡಿಸ್ಕನೆಕ್ಟ್ ಆಗ್ಬಿಟ್ಟೈತಿ. ಅಲ್ಲೇ ಸುಮಾರು ಎಷ್ಟು 2 ವರ್ಷ ಆಯ್ತಲ್ವ ಅದು ರಿಮೂವ್ ಆಗಿ. ಏನು ವರ್ಕ್ ಆಗ್ತಾ ಇಲ್ಲ ಟವರು. ಅದು ಇದೇ ಥರ ಪೆಂಡಿಂಗ್ ಇದ್ಕೊಂಡು ಕೋತಿಗಳಿಗೆ ಇದು ಮಾಡಿಕೊಡು. 2 ಪ್ಲೇಟ್ಗಳಿದ್ದಾವೆ, ಆ ಪ್ಲೇಟ್ ತೆಗೀವಿ ಅಂತೇಳಿ ನಾವು ಎಷ್ಟೋ ಬೇಡ್ಕೊಂಡ್ವಿ. ಯಾರೂ ಅದು ಗಮನಕ್ಕೆ ತಗೋಲ್ಲ. DC ಅವರಿಗೆ, ಕಮಿಷನರ್ಗೆ ಎಲ್ಲ ಕಡೆನೂ ಅರ್ಜಿ ಕೊಟ್ಟಿದ್ದೀವಿ, ಏನೂ ಇದು ಮಾಡ್ತಾ ಇಲ್ಲ. ದಯವಿಟ್ಟು ಇದೊಂದು ಇದು ಮಾಡಿಕೊಡಿ ಬೇಗ. ಇತ್ತ 3-4 ವರ್ಷಗಳಿಂದ ಈ ಮೊಬೈಲ್ ಟವರ್ ಉಪಯೋಗಕ್ಕೆ ಬರ್ತಾ ಇಲ್ವಂತೆ. ಇತ್ತ ಈ ಟವರ್ ಅನ್ನ ಕೋತಿಗಳು ತಮ್ಮ ವಾಸಸ್ಥಾನವನ್ನ ಮಾಡಿಕೊಂಡಿವೆ. ಈ ಟವರ್ ಒಂದ್ ಕಡೆ ಗಿಡ ಗೆಂಟೆಗಳು ಬೆಳೆದು ವಿಷ ಜಂತುಗಳ ತಾಣವಾಗಿದ್ರೆ, ಮತ್ತೊಂದ್ ಕಡೆ ಇತ್ತ 24ನೇ ವಾರ್ಡಿನಲ್ಲಿ ವಾಸವಿರುವ ನಾಗರಿಕರಿಗೆ ಕೋತಿಗಳ ಕಾಟ ಹೆಚ್ಚಾಗಿದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.